ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಮನಮೋಹನ ನಿಧನಕ್ಕೆ ಕಂಬನಿ ಮಿಡಿದ ದೇಶ. ರಾಷ್ಟ್ರಪತಿ, ಪ್ರಧಾನಿ, ಕಾಂಗ್ರೆಸ್ ನಾಯಕರಿಂದ ಅಂತಿಮ ದರ್ಶನ. ಇಂದು ಅಂತ್ಯ ಸಂಸ್ಕಾರ. ಅಡಿಕೆ ಬೆಳೆ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರದಿಂದ ಪರಿಹಾರ. ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ. 10 ಲಕ್ಷ ಭಾರತೀಯರಿಗೆ ಅಮೆರಿಕ ವೀಸಾ ನೀಡಿಕೆ. H-1B ವೀಸಾ ನವೀಕರಣ ಕೇಂದ್ರಕ್ಕೂ ಚಿಂತನೆ. ರಾಯಭಾರ ಕಚೇರಿ ಮಾಹಿತಿ. ಡಿಸೆಂಬರ್ 31ರಂದು ಮಧ್ಯರಾತ್ರಿ 2 ಗಂಟೆಯವರೆಗೆ ಮೆಟ್ರೋ ಸಂಚಾರ. ಹೊಸ ವರ್ಷ ಸ್ವಾಗತಿಸುವ ಪ್ರಯಾಣಿಕರಿಗಾಗಿ ಅವಧಿ ವಿಸ್ತರಣೆ. ಆಸೀಸ್ ವಿರುದ್ಧದ 4ನೇ ಟೆಸ್ಟ್ 82 ರನ್ ಬಾರಿಸಿದ್ದ ಜೈಸ್ವಾಲ್ ರನ್ಔಟ್. ಒಂದೇ ರನ್ಔಟ್ಗೆ ಭಾರಿ ಬೆಲೆ ತೆತ್ತ ಭಾರತ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಾಜ್ಯ ಸರ್ಕಾರದಿಂದ ತೀರ್ಥಯಾತ್ರೆಗಳಿಗೆ 17.5 ಸಾವಿರ ರೂಪಾಯಿ ಸಬ್ಸಿಡಿ. ಯಾತ್ರಾರ್ಥಿಗಳಿಗೆ ಸಹಾಯಧನ. ಮೆಟ್ರೋ 3ನೇ ಹಂತದ ಭೂಸ್ವಾಧೀನ ಆರಂಭ. ಜೆಪಿ ನಗರದ 4ನೇ ಹಂತದಿಂದ ಮೈಸೂರು ರಸ್ತೆಯವರೆಗೆ ಭೂಸ್ವಾಧೀನಕ್ಕೆ ಚಾಲನೆ. ಡಿಸೆಂಬರ್ನಲ್ಲೂ ಕೆಆರ್ಎಸ್ ಭರ್ತಿ. 30 ವರ್ಷಗಳಲ್ಲಿ ಈ ಬಾರಿ ಜಲಾಶಯದಲ್ಲಿ ದಾಖಲೆ ಮಟ್ಟದ ನೀರು ಸಂಗ್ರಹ. ಮೋಸ್ಟ್ ವಾಂಟೆಡ್ ಉಗ್ರ ಮಕ್ಕಿ ಸಾವು. ಭಯೋತ್ಪಾದಕ ಹಾಫೀಜ್ ಸೋದರ ಸಂಬಂಧಿ. ಪಾಕ್ನಲ್ಲಿ ಹೃದಯಾಘಾತ. 3ನೇ ಮಹಿಳಾ ಏಕದಿನ ಪಂದ್ಯದಲ್ಲಿ ಭಾರತಕ್ಕೆ 5 ವಿಕೆಟ್ ಗೆಲುವು. ವಿಂಡೀಸ್ ವಿರುದ್ಧ ಭಾರತ ಕ್ಲೀನ್ ಸ್ವೀಪ್.